ಹಿಂದಿತ್ತು ಗಲೀಜು ಇಲ್ಲಿ ಹೆಂಗಾಗಿದೆ ನೋಡಿ ಸರ್. ಈಗ ಕ್ಲೀನ್ ಮಾಡಿದ್ದೀನಲ್ವಾ, ಅದನ್ನು ಒರೆಸಿ ತೋರಿಸಿ ನೋಡಿ ಸರ್ ಹೆಂಗಾಗಿದೆ ಅಂತ. ಈ ಬ್ರಷ್ ಹಾಕುವಾಗ ಆ ಆಯಿಲ್ ಸೈನಸ್ಗೆಲ್ಲ ನಿಮಗೆ ಕರೆಕ್ಟಾಗಿ ಕ್ಲೀನ್ ಆಗುತ್ತೆ. ಸೊ ಸ್ಕ್ರಬ್ಬಿಂಗ್ ಬ್ರಷ್, ನಾವು ಸ್ಪಾಂಚ್ ಪಾತ್ರೆ ಎಲ್ಲ ವಾಶ್ ಮಾಡ್ತಾರಲ್ಲ ಆ ಥರ ಬ್ರಷ್. ಹೌದು ಸರ್. ಸರ್ ಈ ವಿಡಿಯೋಗೆ ಆ ವಿಡಿಯೋದಲ್ಲಿ ಕಂಪ್ಯಾರಿಸನ್ ಅವರೇ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಅಂದರೆ ಸಿಂಗಲ್ ಸ್ಪೀಡು. ಸೊ ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಸ್ಪೀಡ್ ಆಗುತ್ತೆ. 3 hours ಚಾರ್ಜ್ ಮಾಡಿದ್ರೆ 1 hour ನೀವು ರನ್ ಮಾಡ್ಬೋದು ಆರಾಮಾಗಿ. ಇದು ಪೈಪ್ನ ಇಳಿದ್ರೆ ಎಕ್ಸ್ಟೆನ್ಸ್ ಆಗುತ್ತೆ. ಸೊ ಈ ಥರ ನಿಮಗೆ ಮಲ್ಟಿಪ್ಲೈ ಕ್ಲೀನ್ ಮಾಡ್ಬೋದು ಸರ್. ಈ ಕಾರ್ನರ್ ಎಡ್ಜಸ್ಲ ಈ ಥರ ಕ್ಲೀನ್ ಮಾಡ್ಕೋಬೋದು ಸರ್. ನೋಡಿ ಎಷ್ಟು ನಿಮಗೆ ಗಲೀಜಿದೆ ಇಲ್ಲಿ. ವಾಲ್ಸು, ಟೈಲ್ಸು, ನಿಮ್ಮ ಬಾತ್ರೂಮ್ಸು ಎಲ್ಲಿ ಬೇಕಾದ್ರೆ ನೀವು ಕ್ಲೀನ್ ಮಾಡ್ಬೋದು ಸರ್ ಆರಾಮಾಗಿ. ಫಸ್ಟ್ ಹೆಂಗಿರುತ್ತೆ ವಿಡಿಯೋದಲ್ಲಿ ನೋಡೋರಿಗೆ ಗೊತ್ತಾಗುತ್ತೆ. ಇದ್ರ ಮೇಲೆ ಇದು ಸ್ಟಿಕ್ ಮಾಡ್ಕೋಬೋದು. ಈ ಥರ ನೀರಿದೆ. ಸೊ ಇದನ್ನು ಡ್ರೈ ಮಾಡೋದಕ್ಕೆ ಸರ್ ನೋಡಿ ಸರ್ ಗೊತ್ತಾಯ್ತಲ್ಲ. ಸೊ ಮಾಪಿಂಗು ಮಾಡ್ಕೋಬೋದು ಸರ್ ಈ ಥರ ಮನೇಲಿ. ಹಿಂಗೆ ಓಪನ್ ಮಾಡಿ ಡ್ರೈ ಮಾಡಿ ಇಟ್ಬಿಟ್ಟು ಮತ್ತೆ ಅದರಲ್ಲಿ ಫಿಟ್ ಮಾಡಿಸ್ಕೋಬೋದು ಸರ್. ಹೌದು ಸರ್. ಕಾರು ಇರ್ತದೆ, ಕಾರಲ್ಲಿ ಮಾಡಬೇಕಂದ್ರೆ ಇದು ಅಟ್ಯಾಚ್ಮೆಂಟ್ ಬರ್ತದೆ ಸರ್, ಸ್ಪಾಮು. ಸೊ ಇದು ಬರ್ತದೆ. ಸೊ ನೆಕ್ಸ್ಟ್ ಬಂದು ಇದು ಕಾರಲ್ಲಿ ನೀವು ಮತ್ತೆ ವಾಶ್ ಮಾಡಿದ ಮೇಲೆ ಡ್ರೈ ಮಾಡೋದಕ್ಕೆ ಇದೆ ಸರ್. ಸೊ ಇದನ್ನು ಯೂಸ್ ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಸೊ ಎರಡು ಅಟ್ಯಾಚ್ಮೆಂಟ್ ಇದು ಯೂಸ್ ಆಗುತ್ತೆ. ವಾಟರ್ ಹಾಕಿ ನಿಮಗೆ ಫೋಮ್ ಬರೋದಕ್ಕೆ ಸರ್. ಸೊ ಇದು ಒಂದು ಅಟ್ಯಾಚ್ಮೆಂಟ್ ಬರ್ತದೆ. ಇದೆಲ್ಲ ಬಂದು ಇದರಲ್ಲಿ ನಿಮಗೆ ಸ್ಟಿಕ್ ಮಾಡಿಸ್ಕೋಬೋದು. ಸೊ ಈ ಥರ 9-in-1 ಅಟ್ಯಾಚ್ಮೆಂಟ್ ಸಿಗುತ್ತೆ ಸರ್ ನಿಮಗೆ ಇದು. ನಮಸ್ಕಾರ ವೀಕ್ಷಕರೇ, ನಾವು ಗೋಲ್ಡನ್ ಅಸೋಸಿಯೇಟ್ಸ್. ನಾವು ಇವತ್ತು ನಿಮಗೆ ತಗೊಂಡು ಬಂದಿರೋದು ಒಂದು ಹೌಸ್ ಹೋಲ್ಡ್ ಐಟಮ್ಸ್ ಹೇಳ್ಬೋದು. ಸೊ ಕ್ಲೀನಿಂಗ್ ಬ್ರಷ್, ಎಲೆಕ್ಟ್ರಿಕಲ್ ಕ್ಲೀನಿಂಗ್ ಬ್ರಷು. ಸೊ ಇದರಲ್ಲಿ ನಿಮಗೆ ಮಲ್ಟಿಪಲ್ ಅಟ್ಯಾಚ್ಮೆಂಟ್ ಕೊಡ್ತಾ ಇದ್ದೀನಿ. ಸೊ ಇದರಿಂದ ಪರ್ಪಸ್ ನೋಡಿದ್ರೆ ನಿಮಗೆ ಏನೇನಿದೆ ನಾನು ಲೈವ್ ವೀಡಿಯೋದಲ್ಲಿ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ನಿಮಗೆ ಇದು 2 ಸ್ಪೀಡ್ ಬರ್ತದೆ. ಸೊ ಈ ಥರ ನಿಮಗೆ ಇದರಲ್ಲಿ ನಿಮಗೆ ಮಿಷಿನ್ ಇದೆ. ಸೊ ಇದು ನಿಮಗೆ ನೋಡಿ ಪ್ರೆಸ್ ಮಾಡಿದ್ರೆ ಸಿಂಗಲ್ ಸ್ಪೀಡು. ಸೊ ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಸ್ಪೀಡ್ ಆಗುತ್ತೆ. ಸೊ 350 RPM ವರ್ಕ್ ಆಗುತ್ತೆ. ಸ್ಲೋವಲ್ಲಿ 250 RPM ವರ್ಕ್ ಆಗುತ್ತೆ. ಸೊ ಆಫ್ ಮಾಡಿದ್ರೆ ಮತ್ತೆ ಆಫ್ ಆಗಿಬಿಡ್ತದೆ. ಸೊ ಇದು ಚಾರ್ಜಿಂಗ್ ಕೂಡ 25 watts. 3 hours ಚಾರ್ಜ್ ಮಾಡಿದ್ರೆ 1 hour ನೀವು ರನ್ ಮಾಡ್ಬೋದು ಆರಾಮಾಗಿ. ಸೊ ನಿಮಗೆ ಈಸಿಯಾಗಿ ಮನೆಯಲ್ಲಿರೋ ಡಸ್ಟೆಲ್ಲ ಕ್ಲೀನ್ ಮಾಡಿಸ್ಕೋಬೋದು. ನೋಡಿ ಜಸ್ಟ್ ಈ ಥರ ಎಕ್ಸ್ಟೆನ್ಷನ್ ಪೈಪ್ ಕೊಡ್ತಾ ಇದ್ದೀನಿ. ಇದನ್ನು ಫಸ್ಟ್ ಫಿಟ್ ಮಾಡ್ಕೊಳ್ಳಿ ಈ ಥರ. ಸೊ ಮೇಲ್ಗಡೆ ಅದನ್ನು ಲೂಸ್ ಮಾಡಿಬಿಡಿ. ಸೊ ಈ ಥರ ಲೂಸ್ ಮಾಡಿಬಿಟ್ಟು ನೋಡಿ ಇದು ಪೈಪ್ನ ಇಳಿದ್ರೆ ಎಕ್ಸ್ಟೆನ್ಸ್ ಆಗುತ್ತೆ. ಹೌದು ಸರ್. ಸೊ ಎಷ್ಟು ಬೇಕೋ ಆ ಸೆಕ್ಷನ್ ಮಾಡ್ಕೋಬೋದು. ಸೊ ಈಗ ಟೈಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಿಮಗೆ ಲಾಕ್ ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಿರೋದು. ಸೊ ಓಪನ್ ಮಾಡಿದ್ರೆ ಇದಾಗುತ್ತೆ. ಸೊ ನೆಕ್ಸ್ಟ್ ಇದನ್ನು ಕೂಡ ಇನ್ನೂ ಎಕ್ಸ್ಟೆಂಡ್ ಮಾಡಬೇಕಂದ್ರೆ ಈ ಥರ ಎಕ್ಸ್ಟೆನ್ಸ್ ಕೊಟ್ಟಿದ್ದೀನಿ ಸರ್. ಹೌದು ಸರ್. ಮನೆ ಟೈಲ್ಸ್ ಇರುತ್ತೆ ಅಂತ ತಿಳ್ಕೊಳ್ಳಿ, ವಾಲೆಲ್ಲ ಕೂಡ ನೀವು ಕ್ಲೀನ್ ಮಾಡಬೇಕಂದ್ರೆ ಕ್ಲೀನ್ ಮಾಡ್ಬೋದು. ಡಸ್ಟರ್ಸು, ವಾಲ್ಸು. ಈಗ ಇದು ಮೇಲ್ಗಡೆ ಇದನ್ನು ಫಿಟ್ ಮಾಡ್ಬೋದು ಸರ್. ಸೊ ಈಗ ಮೇಲ್ಗಡೆ ಇದು ನೋಡಿ ಎಷ್ಟು ಉದ್ದ ಆಯ್ತಂತೂ. ನಿಮಗೆ ಬ್ಯಾಕ್ ಪೈನ್ ಬರೋಲ್ಲ. ಈಗ ಮನೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಬೇಕಂದ್ರೆ ನಿಮಗೆ ಬ್ಯಾಕ್ ಪೈನ್ ಬರೋದಿಲ್ಲ. ಆರಾಮಾಗಿ ನಿಮಗೆ ಕ್ಲೀನಿಂಗ್ಸ್ ಎಲ್ಲ ಮಾಡಿಸ್ಕೋಬೋದು. ನೋಡಿ ಬಾತ್ರೂಮ್ ಟೈಲ್ಸ್ ಎಲ್ಲ ನಿಮಗೆ ಇದಿರುತ್ತಲ್ವಾ, ಸೊ ಅದೆಲ್ಲ ಆರಾಮಾಗಿ ನೀವು ಕ್ಲೀನ್ ಮಾಡ್ಬೋದು. ಸೊ ಈ ಥರ ನಿಮಗೆ ಮಲ್ಟಿಪ್ಲೈ ಕ್ಲೀನ್ ಮಾಡ್ಬೋದು ಸರ್. ಹೌದು ಸರ್. ಟೈಲ್ಸ್ ನೀಟಾಗಿ ಕ್ಲೀನ್ ಆಗುತ್ತೆ. ಈ ಕಾರ್ನರ್ ಎಡ್ಜಸ್ ಎಲ್ಲ ಈ ಥರ ಕ್ಲೀನ್ ಮಾಡ್ಕೋಬೋದು. ಸಿಂಕ್ ಒಳಗಡೆ ಕ್ಲೀನ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಈ ಥರ ಸ್ಮಾಲ್ ಬ್ರಷ್ ಬರ್ತದೆ ಸರ್. ಸರ್ ನೋಡಿ ಎಷ್ಟು ನಿಮಗೆ ಗಲೀಜಿದೆ ಇಲ್ಲಿ. ಸೊ ಇದೆಲ್ಲ ಕೂಡ ಟೈಲ್ಸಲ್ಲಿ ಇದ್ರೆ ನಿಮಗೆ ಆನ್ ಮಾಡಿಬಿಟ್ಟು ನೀವು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಸರ್. ನೋಡಿ ಸರ್, ನೋಡಿ ಸರ್ ವೈಟ್ ಆಗುತ್ತೆ, ಕಾಣಿಸ್ತದ ಸರ್? ಇದರ ವಾಲ್ಸು, ಟೈಲ್ಸು, ನಿಮ್ಮ ಬಾತ್ರೂಮ್ಸು ಎಲ್ಲಿ ಬೇಕಾದ್ರೆ ನೀವು ಕ್ಲೀನ್ ಮಾಡ್ಬೋದು ಸರ್ ಆರಾಮಾಗಿ. ಹೌದು ಸರ್, ಗಲೀಜಿಂದ ಹೋಗುತ್ತೆ ಸರ್. ಕಾರ್ನರ್ಗೆ ಇದು ಕಾರ್ನರ್ ಬ್ರಷ್ ತಗೊಳ್ಳಿ ಸರ್. ಕಾರ್ನರ್ ಇದೆಯಲ್ವಾ, ಸೊ ಈ ಕಾರ್ನರ್ ಬ್ರಷ್ ಸರ್. ಸೊ ಇದನ್ನು ಅಟ್ಯಾಚ್ಮೆಂಟ್ ಮಾಡಿ ಸರ್. ಸೊ ಕಾರ್ನರ್ ಬ್ರಷ್ ಮಾಡಿ ನೋಡಿ ಸರ್. ಎಡ್ಜಸ್ ಕಾರ್ನರ್ಸ್ಗೆಲ್ಲ ಇದು ಯೂಸ್ ಮಾಡ್ಬೋದು ಸರ್. ಹೌದು ಸರ್. ಜಾಯಿಂಟ್ ಕಾರ್ನರ್ಸು. ಈಗ ವಾಟರ್ ಹಾಕ್ತೀನಿ. ಸೊ ಬ್ರಷ್ ಮಾಡೋ ಜಾಗ ನೋಡಿ ಸರ್ ಹೆಂಗಿದೆ ಅಂತ. ಫಸ್ಟ್ ಹೆಂಗಿರುತ್ತೆ ವಿಡಿಯೋದಲ್ಲಿ ನೋಡೋರಿಗೆ ಗೊತ್ತಾಗುತ್ತೆ. ನಾವು ವಿಡಿಯೋ ಇನ್ನೂ ಕ್ಲೀನ್ ಮಾಡಿ ಬಂದರೆ ಫುಲ್ ಹಾಕಿದ್ರೆ ಕ್ಲೀನ್ ಆಗುತ್ತೆ ಸರ್. ಹೌದು ಸರ್, ಫುಲ್ ಕ್ಲೀನ್ ಆಗಿಬಿಡ್ತದೆ ಸರ್. ವಿಡಿಯೋ ಲೆಂತ್ ಆಗಿಬಿಡ್ತದೆ ಅಂತ ಇದಾಗಿದ್ದೀನಿ ಸರ್. ಸೊ ಎಕ್ಸ್ಟೆನ್ಸರ್ ರಾಡ್ ನಾವು ರಿಮೂವ್ ಮಾಡಿಬಿಟ್ಟಿದ್ದೀನಿ. ಜಸ್ಟ್ ಸೋಪ್ ವಾಟರ್ ಹಾಕಿದ್ದೀನಿ ಇದರಲ್ಲಿ. ಸೊ ನಿಮಗೆ ಗ್ಯಾಸ್ ಸ್ಟವ್ ಎಲ್ಲ ಮನೇಲಿ ಎಲ್ಲರ ಮನೇಲಿ ಇದನ್ನೇ ಇರ್ತದೆ ಸರ್. ಸೊ ಇದನ್ನೆಲ್ಲ ಕೂಡ ತುಂಬ ಈಸಿಯಾಗಿ ಕ್ಲೀನ್ ಮಾಡಿಸ್ಕೋಬೋದು. ನೋಡಿ ಜಸ್ಟ್ ಸ್ಪೀಡ್ ಇಡ್ತಾ ಇದ್ದೀನಿ. ಸೊ ಚಿಕ್ಕ ಬ್ರಷ್ ಸರ್, ರೌಂಡ್ ಬ್ರಷ್, ಚಿಕ್ಕ ಬ್ರಷು. ಸೊ ಯಾಕಂದರೆ ಇದೆಲ್ಲ ಕ್ಲೀನ್ ಆಗೋಕ್ಕೆ ನಿಮಗೆ ಇದಾಗುತ್ತೆ ಸರ್. ಹೌದು ಸರ್, ಕ್ಲೀನ್ ಆಗುತ್ತೆ. ಆಯಿಲ್ ಸೈನಸ್ ಎಲ್ಲ ಇದೆಯಲ್ಲ ಸರ್, ಗ್ಲಾಸ್ ಮೇಲೆ ಆಯಿಲ್ ಸೈನಸ್ಸು. ಹಿಂದಿತ್ತು ಗಲೀಜು ಇಲ್ಲಿ ಹೆಂಗಾಗಿತ್ತು ನೋಡಿ ಸರ್. ಇಲ್ಲೆಲ್ಲ ಫುಲ್ ಗಲೀಜಿದೆ ಸರ್. ಎಲ್ಲ ಹೋಯ್ತು ಸರ್. ಗ್ಯಾಸ್ ಸೈಡ್ಸ್ ಎಲ್ಲ ಬಂದು ನೋಡಿ ಹಂಗೆ ಇದೆ. ಇದೆಲ್ಲ ಕೊಂಡು ಕಾರ್ನರ್ ಬ್ರಷ್ ಎತ್ಕೊಂಡ್ರೆ ಎಡ್ಜಸ್ ಎಲ್ಲ ಕೂಡ ಕ್ಲೀನ್ ಆಗುತ್ತೆ. ಪ್ರತಿಯೊಂದು ಜಾಗದನ್ನು ಕ್ಲೀನ್ ಮಾಡಿಸ್ಕೋಬೋದು.
ಸೊ ಇದನ್ನ ಈಗ ವಾಶ್ ಮಾಡಿಬಿಟ್ಟಿದ್ರೆ ನಿಮಗೆ ಫುಲ್ ಕ್ಲೀನ್ ಆಗಿಬಿಡ್ತದೆ. ಸೊ ಬರ್ನರ್ ಮಾತ್ರ ಎಟ್ಟೆ ಮಾಡ್ತೀನಿ. ಈಗ ಕ್ಲೀನ್ ಮಾಡಿದ್ದೀನಲ್ವಾ, ಅದನ್ನ ಒರೆಸಿ ತೋರಿಸಿ ನೋಡಿ ಹೆಂಗಾಗಿದೆ ಅಂತ. ಏನು ಸರ್ ಇದು ಇಷ್ಟೊಂದು ಚೇಂಜಸ್? ಹೌದು ಸರ್, ಎಷ್ಟು ಗಲೀಜ್ ಇದೆಲ್ಲ ಕ್ಲೀನ್ ಆಗ್ತಾ ಇದೆ ಸರ್. ಅದನ್ನ ಸುಮ್ಮನೆ ಮಾಡಿದ್ದು ನೀವು, ಡೆಪ್ತ್ ಇಲ್ಲ ಆದರೂ. ಹೌದು ಸರ್. ಓಕೆ, ಒಂದು ಆಯಿಲ್ ಸೈನಸ್ ಜಾಸ್ತಿ ಇರೋದ್ರಿಂದ ಸೊ ಈ ಬ್ರಷನ್ನು ನಾವು ಯೂಸ್ ಮಾಡಿದ್ದೀನಿ ನೋಡಿ. ಈ ಬ್ರಷ್ ಹಾಕುವಾಗ ಆ ಆಯಿಲ್ ಸೈನಸ್ಗೆಲ್ಲ ನಿಮಗೆ ಕರೆಕ್ಟಾಗಿ ಕ್ಲೀನ್ ಆಗುತ್ತೆ. ಸೊ ಸ್ಕ್ರಬ್ಬಿಂಗ್ ಬ್ರಷ್, ನಾವು ಸ್ಪಾಂಚ್ ಪಾತ್ರೆ ಎಲ್ಲ ವಾಶ್ ಮಾಡ್ತಾರಲ್ಲ ಪಾತ್ರ ಬ್ರಷ್. ಹೌದು ಸರ್, ನೀವು ನಾರ್ಮಲ್ ಬ್ರಷ್ ಮಾತ್ರ ಹಾಕಿದರೆ ಆ ಸೈನಸ್ ಸರಿಯಾಗಿ ಹೋಗ್ತಾ ಇಲ್ಲ. ಸೊ ಅದರಿಂದ ಇದು ಹಾಕಿದ್ದೀನಿ. ಹೌದು ಸರ್, ಈ ವಿಡಿಯೋಗೆ ಆ ವಿಡಿಯೋದಲ್ಲಿ ಕಂಪ್ಯಾರಿಸನ್ ಅವರೇ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೋಡಿ. ಡಸ್ಟ್ ಎಲ್ಲ ಬಂದಿರ್ತದೆ ನೋಡಿ ಈಗ. ಹೌದು ಸರ್. ಸೊ ನೋಡಿ ಸರ್, ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಯಾಕಂದರೆ ಇದು ತುಂಬ ವರ್ಷದಿಂದ ಕ್ಲೀನ್ ಮಾಡಿಲ್ಲ ಅಂದರೆ ಫುಲ್ ಇದಾಗಿತ್ತು. ಇದೆಲ್ಲ ನಿಮ್ಗೆ ವೀಡಿಯೋದಲ್ಲಿ ಫಸ್ಟ್ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಷ್ಟು ಪವರ್ಫುಲ್ಲಾಗಿ ಕ್ಲೀನ್ ಮಾಡಿಸ್ಕೋಬೋದು ಸರ್. ಸೊ ಈ ಥರ ಸ್ಟಿಕ್ಕರ್ ಕೊಡ್ತಾ ಇದ್ದೀನಿ ಸರ್. ಇದು ಈ ಪ್ಲೇಟಲ್ಲಿ ಸ್ಟಿಕ್ ಮಾಡ್ಕೊಂಡಿದ್ರೆ ಇದರಲ್ಲಿ ಒಂದು 5 ಈಗ ನಾವು ಬ್ರಷ್ ಕ್ಲೀನ್ ಮಾಡಿದ್ದೀನಲ್ಲ, ಸೊ ಅದು ಈ ಥರ ಮಾಪ್ ಫಾರ್ಮಿಂಗು ಇದೆಲ್ಲ ನೀವು ಇದರಲ್ಲಿ ಅಟ್ಯಾಚ್ ಮಾಡ್ಕೋಬೋದು ಸರ್. ನೋಡಿ ಇದ್ರ ಮೇಲೆ ಇದು ಸ್ಟಿಕ್ ಮಾಡ್ಕೋಬೋದು. ಸೊ ಈಗ ನೀವು ವೆಟ್ ಇರ್ತದೆ, ಸ್ವಲ್ಪ ಡ್ರೈ ಮಾಡಬೇಕಂದ್ರೆ ಇದರ ಡ್ರೈ ಸರ್ ಮಾಪಿಂಗ್ ಮಾಡೋದಕ್ಕೆ ಸರ್. ನೋಡಿ ಸರ್, ಈ ಥರ ನೀರಿದೆ. ಸೊ ಇದನ್ನು ಡ್ರೈ ಮಾಡೋದಕ್ಕೆ ಸರ್. ನೋಡಿ ಸರ್, ಗೊತ್ತಾಯ್ತಲ್ಲ. ಸೊ ಮಾಪಿಂಗು ಮಾಡ್ಕೋಬೋದು ಸರ್ ಈ ಥರ ಮನೇಲಿ. ಸೊ ಮನೇಲಿ ಮಾಪಿಂಗು ಎಲ್ಲ ಆಗುತ್ತೆ ಸರ್. ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ಬೋದು. ಹಂಗೆ ಓಪನ್ ಮಾಡಿ ಡ್ರೈ ಮಾಡಿ ಇಟ್ಬಿಟ್ಟು ಮತ್ತೆ ಅದರಲ್ಲಿ ಫಿಟ್ ಮಾಡಿಸ್ಕೋಬೋದು ಸರ್. ಹೌದು ಸರ್. ಸೊ ಡ್ರೈ ಮಾಡ್ಬೋದು. ಸೊ ನೀವು ಆಲ್ರೆಡಿ ಮಾಡಿದ ಜಾಗದಲ್ಲಿ ನೀರಿದ್ರೆ ಅದನ್ನು ಡ್ರೈ ಮಾಡೋದಕ್ಕೆ ಡ್ರೈ ಮಾಪಿಂಗ್ ಬರ್ತದೆ. ಈ ಥರ ನಿಮಗೆ ಕಾರ್ ಇರ್ತದೆ, ಕಾರಲ್ಲಿ ಮಾಡಬೇಕಂದ್ರೆ ಇದು ಅಟ್ಯಾಚ್ಮೆಂಟ್ ಬರ್ತದೆ ಸರ್, ಸ್ಪಾಮು. ಸೊ ಇದು ಬರ್ತದೆ. ಸೊ ನೆಕ್ಸ್ಟ್ ಬಂದು ಇದು ಕಾರಲ್ಲಿ ನೀವು ಮತ್ತೆ ವಾಶ್ ಮಾಡಿದ ಮೇಲೆ ಡ್ರೈ ಮಾಡೋದಕ್ಕೆ ಇದೆ ಸರ್. ಸೊ ಇದನ್ನು ಯೂಸ್ ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಸೊ 2 ಅಟ್ಯಾಚ್ಮೆಂಟ್ ಇದು ಯೂಸ್ ಆಗುತ್ತೆ. ಕೆಳಗಡೆ ಮಾಪಿಂಗ್ಗೆ ಇದು ಯೂಸ್ ಆಗುತ್ತೆ. ಇಲ್ಲ ನಾವು ಕಾರ್ಗೆ ಮಾತ್ರ ಯೂಸ್ ಮಾಡ್ತಂದರೆ ಕಾರ್ಗೆ ಮಾತ್ರ ಇದೊಂದು ಮೈಕ್ರೋಫೈಬರ್ ಟವಲ್ ಥರ ಸರ್. ಸೊ ಇದು ಬಂದು ನೀವು ಕಾರ್ಗೆ ಮಾತ್ರ ಕೂಡ ಯೂಸ್ ಮಾಡಿಸ್ಕೋಬೋದು ಸರ್. ವಾಟರ್ ಹಾಕಿ ನಿಮಗೆ ಫೋಮ್ ಬರೋದಕ್ಕೆ ಸರ್. ಸೊ ಇದು ಒಂದು ಅಟ್ಯಾಚ್ಮೆಂಟ್ ಬರ್ತದೆ. ಇದೆಲ್ಲ ಬಂದು ಇದರಲ್ಲಿ ನೀವು ಸ್ಟಿಕ್ ಮಾಡಿಸ್ಕೋಬೋದು. ಸೊ ಈ ಥರ 9 in 1 ಅಟ್ಯಾಚ್ಮೆಂಟ್ ಸಿಗುತ್ತೆ ಸರ್ ನಿಮಗೆ. ಇದು 9 in 1 ಇರ್ತದೆ. ಸೊ ಇದು ನೋಡಿ ರಿಮೂವ್ ಮಾಡಿಸ್ಕೋಬೋದು ಸರ್. ಇದು ಚಾರ್ಜಬಲ್ ಸರ್? ಇದು ಚಾರ್ಜಬಲ್ ಸರ್. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿದೆ ಸರ್. ಇದಕ್ಕೆ ಒಂದು USB ಕೇಬಲ್ C ಟೈಪ್ ಚಾರ್ಜರು. ನಿಮ್ಮ ಮನೇಲಿ ಇದರಲ್ಲಿ ಚಾರ್ಜ್ ಮಾಡಿಸ್ಕೋಬೋದು. 3 hours ಚಾರ್ಜ್ ಮಾಡಿದ್ರೆ 1 hour ರನ್ ಮಾಡ್ಕೋಬೋದು ಸರ್. ಸೊ ಈ ಎಲೆಕ್ಟ್ರಿಕಲ್ ಮಾಪ್ ಸರ್ ನಿಮಗೆ ತುಂಬ ಯೂಸ್ ಆಗುತ್ತೆ. ನೀವೆಲ್ಲ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಈಗ ಸ್ಪಿನ್ ಮಾಪ್ ಬಂದುಬಿಟ್ಟು 2475 ರೂಪಾಯಿ ಆಗುತ್ತೆ. ನಾವು 1000 ರೂಪಾಯಿ ನಿಮಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಬರೀ 1475 ರೂಪಾಯಿಗೆ ಕನ್ನಡ ಫುಲ್ ಫ್ರೀ ಶಿಪ್ಪಿಂಗ್ ಇದೆ. ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ ಆರ್ಡರ್ ಮಾಡಿದ್ರೆ ಕನ್ನಡ ಫುಲ್ ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀನಿ. ಬ್ಯಾಂಗ್ಳೂರು ಡೈರೆಕ್ಟಾಗಿ ಕೊಡೋದು ಬೈ ಮಾಡ್ಬೋದು. ಇಲ್ಲ ನಿಮಗೆ ಪೋರ್ಟರು ರ್ಯಾಪಿಡೋಲ್ಲಿ ಬುಕ್ ಮಾಡಿ ಕಳಿಸ್ಕೊಡ್ತೀನಿ. ಸೊ ಅಮೌಂಟ್ GPay ಮಾಡಿಬಿಟ್ರೆ ಕಳಿಸ್ಕೊಡ್ತೀನಿ. ಇಲ್ಲ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಬೇಕಾದ್ರೆ ಡೋರ್ ಸ್ಟೆಪ್ ಡೆಲಿವರಿ ಇದೆ ಬ್ಯಾಂಗ್ಳೂರು ಮಾತ್ರ.